ಮಹೇಶ್, ಈಗ ಇದು ಬಿಜೆಪಿ ಪಕ್ಷದ ಆಂತರಿಕ ವಿಚಾರ ಅಂತ ಸುಮ್ಮನೆ ಇರೋಕ್ಕಾಗಲ್ಲ. ಯಾಕಂದರೆ ನೀವಿಬ್ಬರು ಮೈತ್ರಿ ಪಕ್ಷದಲ್ಲೇ ಹೋಗೋದು, ಮೈತ್ರಿಯಲ್ಲೇ ಹೋಗೋದು. ನಾಳೆ ನೀವು ಚುನಾವಣೆಗೆ ಹೋಗಬೇಕಾದ್ರೂ ಕೂಡ ಮೈತ್ರಿ ಹಿಂಗೆ ಮುಂದುವರಿಯುತ್ತೆ ಇನ್ನೂ ಅಂತ ಮುನ್ಸೂಚನೆ ಈಗಾಗಲೇ ಕೊಟ್ಬಿಟ್ಟಿದ್ದೀರಾ. ಹೀಗಾಗಿ ಇದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ, ಇದು ಬಿಜೆಪಿಗೆ ಸಂಬಂಧಪಟ್ಟಿದ್ದು ಅಂತ ನಿಮ್ಗೆ ಸುಮ್ಮನೆ ಕೂತ್ಕೊಂಡ್ರೆ ಆ ಪಕ್ಷದಲ್ಲಿ ಹೇಳುವಂಥ ಸುನಾಮಿ ಅಲೆಗೆ ನೀವು ಕೂಡ ಕೊಚ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ ಮೇಡಮ್, ಇವತ್ತು ರಾಜ್ಯದ ಜನತೆಗೆ ನೀವು ನೋಡ್ತಾ ಇದ್ದೀರಾ, ಅವತ್ತಿನ ಕಾಲದಲ್ಲಿ ಏನು ಪೂಜ್ಯ ದೇವೇಗೌಡರು ವಿರೋಧ ಪಕ್ಷದ ನಾಯಕನಾಗಿ ದೇವರಾಜ್ ಅರಸೂರ್ ಅವರನ್ನ ಎದುರಿಸಿದ್ರು, ಇವತ್ತೇನಾದ್ರೂ ಬೆಂಕಿ ಬಿರುಗಾಳಿ ಆಗಿರೋದು ಕರ್ನಾಟಕದಲ್ಲಿ ವಿರೋಧ ಪಕ್ಷದ ನಾಯಕ ಆಗದೇ ಇದ್ರು ಸಹ ಬೆಂಗಳೂರಿಂದ ದೆಹಲಿವರೆಗೆ ಕುಮಾರಸ್ವಾಮಿ ಅವರು ಅನ್ನೋದನ್ನ ಅಂದ್ರೆ ಅಶೋಕ್ ಅವ್ರು ವೇಸ್ಟ್ ಅಂತ ಅದ್ ನೋಡಿ, ಅವ್ರು ಮಾತಾಡೋದು ಬಿಡೋದು ಅವ್ರ ಇಷ್ಟ. ನಾವು ನಮ್ಮ ಕೆಲಸ ಮಾಡ್ತಾ ಇದೀವಿ. ನಮ್ಮ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯದ ಕಲ್ಯಾಣ, ರಾಜ್ಯದ ಸಾಮಾಜಿಕ ಪರಿಸ್ಥಿತಿ, ನೀರಾವರಿ. ಇವತ್ತು ನಾವು ಕುಮಾರಣ್ಣ ಮನೆಯನ್ನು ಹೇಳಿದ್ರು, ಇವತ್ತು ನೀವು ಕಲ್ ಕಟ್ಕೊಂಡು ಈಜ್ತಾ ಇದ್ದೀರಲ್ಲ, ಕಲ್ ನೋಡಿ ನಮ್ಮನ್ನ ಹುಷಾರು ಅಂತ ನೋಡಿರೋದಕ್ಕ ಇಡೀ ದೇವೇಗೌಡರ 30 ವರ್ಷಗಳ ರಾಜಕೀಯ ಪಯಣದಲ್ಲಿ ಯಾವತ್ತೂ ಕಲ್ ಕಟ್ಕೊಂಡಿಲ್ಲ. ಇದು ತಿಳ್ಕೊಂಬಿಡಿ ದಯಮಾಡಿ. ಕುಮಾರಣ್ಣನು ಅಷ್ಟೇ, ಇವತ್ತೇನಾದ್ರೂ ಕಡೆ ಕ್ಷಣದಲ್ಲಿ ಪರಿಸ್ಥಿತಿ ನಮ್ಗೆ ವಿರುದ್ಧವಾಗಿದ್ರೆ ಕಲ್ ತೆಗೆದು ಬುಸಾಕಿ ಬೇಕಾದ್ರೆ ಈಜಿ ಇನ್ನೊಂದು ದಡ ಸೇರ್ತೀರಿ. ನಾವು ತಮಿಳ್ನಾಡು ಟಿವಿಕೆ ಪಕ್ಷ ಅಲ್ಲ, ಡಿಎಂಕೆ ಪಕ್ಷ ಅಲ್ಲ, ಎಡಿಎಂಕೆ ಪಕ್ಷ ಅಲ್ಲ, ಜೆಡಿಎಸ್ ಪಕ್ಷ ದೇವೇಗೌಡರದು. ಅಲ್ಲಿ ಯಾವ್ದೋ ಒಂದು ಪಕ್ಷ ಬಂದದೆ ಅಂತ ಹೇಳಿ ತಕ್ಷಣ ಓಡೋಗ್ಬಿಡೋದಕ್ಕೆ ದೇವೇಗೌಡರ ಪಕ್ಷ ಇದು. ಮನೇಲೆ ಕೂತ್ಕೊಂಡಿರ್ತಾರೆ, ಮನೇಲೆ ಕೂತಿರ್ತಾರೆ. ಯಾರು ಯಾವ ಬರ್ಬೇಕು ಅಂತ ಹೇಳ್ಬಿಟ್ಟು ಮನೆ ಬೇಕಾದ್ರೆ ಬರ್ತಾರೆ, ಬೇಡದ್ರೆ ಬೇಡ, ತಟಸ್ಥವಾಗಿರ್ತೀವಿ, ರೈತರ ಪರವಾಗಿ ಹೋರಾಟ ಮಾಡ್ತೀವಿ. ಅದ್ರಲ್ಲಿ ಏನೇನಿದೆ, ಅಧಿಕಾರ ಇರ್ಲಿ ಇಲ್ಲದೆ ಹೋಗಿ ದೇವೇಗೌಡರು ಕುಮಾರಣ್ಣ ಪಿಕ್ನಿಕ್ ಹಚ್ಚಿ ಅಂತ ಯಾವಾಗ್ಲೂ ಹೋರಾಟವನ್ನ ಮಾಡಿರೋರೆ, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಟಿಲ್ ಟುಡೇ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಇವತ್ತು, ಆಯ್ತಪ್ಪ ಕಾಂಗ್ರೆಸ್ ಹೇಳ್ತಾನೆ ಇದ್ದಾರೆ ನಮ್ಮಲ್ಲಿ ಏನು ಇಲ್ಲ, 160-70 ಇದೀವಿ ಅಂತ. ಡಿಕೆಶಿ ದಕ್ಷಿಣ ಭಾರತದ ಕೃಷ್ಣದೇವರಾಯ ಅಂತಾರ ಅವರು. ಆಯ್ತಲ್ವಾ, ಸತೀಶ್ ಜಾರಕಿಹೊಳಿ ಅವರು ಇವತ್ತೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಎರಡು ದಿವಸದಲ್ಲಿ ಅಲ್ಲ ಏನ್ ಅಲ್ಲಾಡುತ್ತೆ ಅಂತ ನಾವೇ ಪರಿಸ್ಥಿತಿ. ಸಚಿವ ಸಂಪುಟ ಮಾಡಿದ್ರೆ ಯಾರು ಅಲ್ಲಾಡ್ತಾರೆ ಅಂತ ವಿಸ್ತರಣೆ ಆದರೆ ಆಂತರಿಕ ಬೇಗತೆ ಜಾಸ್ತಿ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಅವ್ರು ಮಾತಾಡಿದ್ರು. ನೋಡಿ ಮೇಡಮ್, ದಯವಿಟ್ಟು ತಿಳ್ಕೊಳ್ಳಿ, ಇವತ್ತು ಏನು ಕರ್ನಾಟಕದಲ್ಲಿ ಇವತ್ತು 3 ವರ್ಷ ನೋಡಿದ್ವಿ ಅಧಿಕಾರಕ್ಕೋಸ್ಕರ ಏನ್ ಕಿತ್ತಾಡ್ಕೊಂಡ್ರು ಅಂತ. ಇನ್ನು 1.5 ವರ್ಷದಲ್ಲಿ ಇವಾಗ ಸಚಿವ ಸಂಪುಟ ವಿಸ್ತರಣೆ ಮಾಡಿಲ್ಲ, ಸ್ಕೂಲ್ ಮಕ್ಕಳು ಕೇಳೋರಿಲ್ಲ, ಕೃಷಿ ಸಚಿವ ಇಲ್ಲ, ಇನ್ಯಾವ ಸೀಮೆ ರಾಜಕಾರಣ ಇಲ್ಲಿ. ಇವತ್ತು ಬೆಂಗಳೂರಲ್ಲಿ ಇದ್ರೆ ನೀವು ಬೆಂಗಳೂರಲ್ಲಿ 100 ಸಮಸ್ಯೆಗಳಪ್ಪ ಮಾತಾಡಿ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಅದ್ಯಾರ ಫುಟ್ಪಾತ್ ಅಲ್ಲಿರೋ ವ್ಯಾಪಾರಿಗಳು ಹೊಟ್ಟೆ ಮೇಲೆ ಹಿಡ್ಕೊ ಕೂತಿದ್ದೀರಾ. ಇದು ನೀವು ಮಾಡ್ತಾ ಇರ್ತಕ್ಕಂಥ ಒಂದು ಏನು ರಾಜ್ಯದ ಜನತೆಗೆ ಏನು ಓಹೋ ಎಲ್ಲರೂ ಸಹ ಏನು ಶ್ರೀಮಂತರಾಗಿ ಕೇಳ್ತಾ ಇದೀವಿ. ಇವತ್ತೇನಾದ್ರೂ ಇವತ್ತು ಕರ್ನಾಟಕದಲ್ಲಿ ಒಂದು ಸರ್ಕಾರ ಇದೆ ಅಂತ ಹೇಳಿದ್ರೆ ಇವತ್ತು ಯಾರನ್ನಾರು ಹೋಗಿ ಕೇಳಿ, ಈ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಕೇಳಿ, ಏನಾರು ಅನಿಸ್ತಾ ಇದೆಯಾ ಈ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ ಅನಿಸ್ತಾ ಇದೆಯಾ? ಸಿದ್ದರಾಮಯ್ಯನವರು ಇದ್ರಾಗ ಬೇಕಾದ್ರೆ ಹೇಳಿ, ಕೇಳ್ತೀನಿ. ಎಸ್, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರಿ ರಾಜ್ಯದಲ್ಲಿ. ನಾನು ಸಹ ಇರೋವರೆಗೂ ಹಿಂಗೆ ಮಾಡ್ತಾ ಇರ್ತಿದ್ರಿ, ಈಗ ಇದ್ದಕ್ಕಿದ್ದಂತೆ ಅವ್ರ ಮೇಲೆ ಪ್ರೇಮ ಹೇಳ್ತಾ ಇದ್ದೀವಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರೋದನ್ನ ಕೇಳ್ತಾ ಇದ್ದೀನಿ, ಇದರ ಆಗಿರೋ ತರ ಇದೆಯಾ? ಐ ಡೂ ಅಗ್ರಿ ಸರ್, ಸಚಿವ ಸಂಪುಟ ವಿಸ್ತರಣೆ ಇನ್ನೂ ಆಗಿಲ್ಲ. ಈ ಸಂದರ್ಭದಲ್ಲಿ ಕಂಪ್ಲೀಟ್ ಸಚಿವ ಸಂಪುಟ ಇದ್ದು ಪ್ರತಿ ಜಿಲ್ಲೆಗೂ ಹೋಗಿ ಮಳೆ ಅವಾಂತರಗಳು ಸೇರಿದಂತೆ ಕೆಲವೊಂದು ಕಡೆ ಮಳೆ ಆಗ್ತಾ ಇಲ್ಲ, ಬರದ ಛಾಯೆ ಇದೆ, ನೀರಿನ ಸಮಸ್ಯೆ ಇದೆ, ಇಂಥವೆಲ್ಲ ಅಡ್ರೆಸ್ ಆಗ್ಬೇಕಂದ್ರೆ ಒಂದು ಕಂಪ್ಲೀಟ್ ಸರ್ಕಾರ ಇರಬೇಕು. ಆಡಳಿತ ಯಂತ್ರ ತುಂಬಾ ಸ್ಲೋ ಆಗಿ ನಡೀತಾ ಇದೆ. ಒನ್ ಮ್ಯಾನ್ ಆರ್ಮಿ ತರ ಎಲ್ಲ ಕಡೆ ಓಡಾಡ್ಕೊಂಡು ಸರ್ಸರ ಅಂತ ರೋಬೋಟ್ ತರ ಕೆಲಸ ಮಾಡಕ್ಕಾಗಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ. ಐ ಡು ಅಗ್ರಿ. ಬಟ್ ಇವತ್ತಿನ ಟಾಪಿಕ್ ಸರ್, ಕಮಲದೊಳ್ ಏನು ಕುಸ್ತಿ ಇದೆ ಅಲ್ಲ ಸರ್, ಆ ಕುಸ್ತಿ ಎಫೆಕ್ಟ್ ನಿಮ್ಗೂ ಬೀಳುತ್ತೆ ಹಿಂಗೆ ಮುಂದುವರೆದ್ರೆ ಅಂತ ನಾನು ಹೇಳ್ತಿರೋದು. ಇವತ್ತು ಒಂದು ರಾಜಕೀಯ ಪಕ್ಷದ ರಾಜ್ಯಾಧ್ಯಕ್ಷರು ಇವತ್ತು ನೇರವಾಗಿ ಹೇಳಿರೋದು, ಅದನ್ನ ನಾನು ಇಲ್ಲ ಅಂತ ಹೇಳೋದಿಲ್ಲ, ಅಲ್ಲಿರೋದಕ್ಕೆ ಹೇಳಿದಾರೆ ಅವರು. ಏನು ವಿಜೇಂದ್ರ ಸಾಹೇಬ್ರು ಇವತ್ತು ನನ್ನ ಮೇಲೆ ನಡೀತಾ ಇರ್ತಕ್ಕಂತ ಒಂದು ಒಳಬೇಗುದಿ ಏನಿದೆ ಅದು ಒಪ್ಕೊಂಡಿದ್ದಾರೆ ಅವರು. ಇದೆ ಸುಳ್ಳು ಅಂತ ನಾನು ಹೇಳೋದಿಲ್ಲ, ಓಕೆನಾ? ಇರೋದಕ್ಕೆ ಅವ್ರು ಹೇಳಿದ್ದಾರೆ. ಈ ಒಳಬೇಗುದಿ ಮೊನ್ನೆ ನಡೆದಂತ MLC ಎಲೆಕ್ಷನ್ ನಲ್ಲಿ ನಿಂಬುಡ್ಕು ತಂತು. ನೋಡಿ, ನಮ್ಗೆ ಗೊತ್ತಿತ್ತು ಏನು ಅಂತ ಹೇಳಿದ್ರೆ ನಾವು ಸೋಲ್ತೀವಿ, ನಮ್ಮ ಹತ್ರ ಮ್ಯಾಂಡೇಟರಿ ಇರ್ಲಿಲ್ಲ, ನಮ್ಮ ಪಕ್ಷವನ್ನ ಗಟ್ಟಿ ಮಾಡ್ಕೋಬೇಕಾಗಿತ್ತು. ನಾವು ಕುಮಾರಣ್ಣನ ನೇರವಾಗಿ ಸ್ಟೇಟ್ಮೆಂಟ್ ಮಾಡಿದ್ರೆ ಸೋಲೋದು ಎಲ್ಲರಿಗೂ ಗೊತ್ತಿತ್ತು. ನಿಮಗೆ ಅಲ್ಲಿ ಗೆಲ್ಲುವ ಯಾವುದೇ ಅಂಕಿಅಂಶಗಳು ತಮ್ಮ ಹತ್ರ ಇರ್ಲಿಲ್ಲ. ನಿಮ್ಮ ಓಟೆ ನಿಮಗ್ ಬಿದ್ದಿಲ್ವಲ್ಲ, ಅದೇಳಿ ಯಾಕೆ ಹಂಗಾಯ್ತು ಅಂದ್ರೆ ನಿಮ್ಮ ಮೈತ್ರಿ ಪಕ್ಷದ ನೆರಳು ನಿಮ್ಮ ಶಾಸಕರ ಮೇಲೆ ಬಿತ್ತ, ಈಗ ನೋಡಿ, ಅಥವಾ ನಿಮ್ ನೆರಳು ಅವ್ರ ಮೇಲೆ ಬಿತ್ತ? ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳ್ತಾರೆ, ದೆಹಲಿಯಲ್ಲಿ ಅಮಿತ್ ಶಾ ಅವ್ರು ಏನ್ ಮಾಡ್ತಾವ್ರೆ, ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅದನ್ನೇ ಮಾಡ್ತಾ ಇದ್ದಾರೆ ಅಂತ. ಹಾಗಾದ್ರೆ ಇವ್ರು ಒಪ್ಕೊಳ್ಳಿ, ನಾವು ಕುದುರೆ ವ್ಯಾಪಾರವನ್ನ ಮಾಡಿದೀವಿ. ಅವರು ಅಮಿತ್ ಶಾ ಮಾಡೋದು ಮಾಡ್ತಿದ್ದಾರೆ ಅಂದ್ರೆ ಕುದುರೆ ವ್ಯಾಪಾರ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ. ಕುದುರೆ ವ್ಯಾಪಾರ ಸೇರಿಸಿದ್ರು ನೀವು. ಅಮಿತ್ ಶಾ ಕುದುರೆ ಸರ್ ಒಂದ್ ನಿಮಿಷ,
ಅಮಿತ್ ಶಾ ಕುದುರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಜಾರಕಿಹೊಳಿ ಅವ್ರು ಹೇಳಲಿಲ್ಲ. ಕಾಂಗ್ರೆಸ್ ಆ ಮಾತು ಹೇಳ್ತಾ ನಿಮ್ಮ ಇಲ್ಲ. ಬಾಯಿಂದ ಬಂತು. ನಾನ್ ಹೇಳ್ತಾ ಇಲ್ಲ. ಹೀಗಾಗಿ ನೋಡಿ, ಈಗ ಅಮಿತ್ ಶಾ ಅವರು ಕುದುರೆ ವ್ಯಾಪಾರ ಮಾಡೋದು ಸರಿ ಅನ್ನೋದಾದ್ರೆ ಡಿ.ಕೆ. ಶಿವಕುಮಾರ್ ಅವ್ರು ಮಾಡೋದು ಸರಿ. ಅವರೇ ಕಳ್ಸಿಕೊಟ್ಟಿದ್ದಲ್ವಾ ಸರ್? ಕಾಂಗ್ರೆಸ್ನವ್ರು ಹೇಳಿದ್ನ ಒಪ್ಕೊಳಕ್ಕಾಗುತ್ತಾ ಸತೀಶ್? ಹಾಗಂದ್ರೆ ನಿಮ್ ಅಂದ್ರೆ ಆಯ್ತು ಸರ್, ಅಮಿತ್ ಶಾ ಅಂತ ಹೇಳಿದ್ದಾರೆ ಅನ್ನೋದನ್ನ ನೀವು ಎಂಡೋರ್ಸ್ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳಿ. ಅಂದ್ರೆ ನರೇಂದ್ರ ಮೋದಿ ಅವರು, ರಾಹುಲ್ ಗಾಂಧಿ, ಅಮಿತ್ ಶಾ, ಡಿ.ಕೆ. ಶಿವಕುಮಾರ. ನೋಡಿ ಮೇಡಮ್, ರಾಧಾ ಮೇಡಮ್, ಡಿ.ಕೆ. ಶಿವಕುಮಾರ್ ಕರ್ನಾಟಕ ಗೆದ್ಬಿಟ್ರು, ಕೇರಳ ಗೆದ್ಬಿಟ್ರು, ತಮಿಳ್ನಾಡು ಗೆದ್ಬಿಟ್ರು, ಅಸ್ಸಾಮಲ್ಲಿ ಇವರ ಉಸ್ತುವಾರಿ ಗೆಲ್ಸ್ಕಿಲ್ತಾ ಇದ್ರ ಅಸ್ಸಾಮಲ್ಲಿ. ಯಾಕ್ ಗೆಲ್ಸ್ಕಿಲ್ಲಿಲ್ಲ? ಇದನ್ನ ಹೇಳಿ. ನೋಡಿ, ತಮಿಳ್ನಾಡಲ್ಲಿ ನೋಡಿ, ಅದು ಪಾಪ ಡಿ.ಕೆ. ಶಿವಕುಮಾರ್ ಅವರು ಟಿವಿಗೆ ವಿಜಯ್ ಬಗ್ಗೆ ಏನ್ ಹೇಳಿದ್ರು ತೋರಿಸಿ ಮೇಡಮ್ ಅವರ. ಎಲೆಕ್ಷನ್ ಆಗೋಕೆ ಮೊದ್ಲ ಯು ಡೋಂಟ್ ಹ್ಯಾವ್ ಎನಿ ರೆಸ್ಪಾನ್ಸಿಬಿಲಿಟಿ, ಯು ಡೋಂಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು 5 ಸೀಟ್ ಗೆದ್ಬಿಟ್ಟು DMK ಪಕ್ಷಕ್ಕೆ ಟೋಪಿ ಹಾಕ್ಬಿಟ್ಟು ಟಿವಿಕೆ ಜೊತೆ ಹೋಗ್ಬಿಟ್ಟು ಡಿ.ಕೆ. ಶಿವಕುಮಾರ್ ಓಹೋ ಟ್ರಬಲ್ ಶೂಟರ್. ಯಾವ ಟ್ರಬಲ್ ಶೂಟ್ರು? ಅಲ್ಲಿ ಹೋಗ್ಬಿಟ್ಟು ಅಸ್ಸಾಮಲ್ಲಿ ಓಹೋ ನಾನೇ ಉಸ್ತುವಾರಿ, ಏನ್ ಮಾಡುತ್ತೆ ಭಾಷಣ. ಟ್ರಬಲ್ ಶೂಟರ್, ವಾಟ್ ಹ್ಯಾಪನ್ ಟು ದೇರ್? ಅಲ್ಲೇನಾಯ್ತು? ಕರ್ನಾಟಕದಲ್ಲೂ ಅಷ್ಟೇ ಯಾಕೆ ಅವ್ರ ತಮ್ಮನ್ ಗೆಲ್ಸ್ಕೊಳಕ್ಕಾಗ್ಲಿಲ್ಲ ಟ್ರಬಲ್ ಶೂಟರ್ಗೆ? ಅವ್ರ ತಮ್ಮ ಯಾಕೆ ಸೋತ್ರು? ಅವಾಗ ಟ್ರಬಲ್ ಶೂಟರ್ ಅಲ್ವಾ ಡಿ.ಕೆ. ಶಿವಕುಮಾರ್? ಇದು ಮಾತ್ರ ಟ್ರಬಲ್ ಶೂಟ್ರಾ? ಮುಖ್ಯಮಂತ್ರಿ ಆಗಿದ್ರೆ ನಾವು ಸಹ ಇಂಥ 100 ಕೆಲಸ ಅಲ್ಕ ಕೆಲಸಗಳನ್ನ ನಾವು ಮಾಡ್ತೀವಿ, ಆದ್ರೆ ನಾವು ಮಾಡೋದಿಲ್ಲ. ಅರ್ಥ ಆಯ್ತಾ ಸರ್? ಒಂದ್ ನಿಮಿಷ. ಮುಖ್ಯಮಂತ್ರಿ ಆದ್ರೆ ಅಲ್ಕ ಕೆಲಸ ಮಾಡ್ತಾರಾ? ಈಗ ಯಾರ್ಯಾರು ಕರ್ಕೊಂಡು ನಾವು ಮುಖ್ಯಮಂತ್ರಿ ಆದ್ರೆ ನೋಡಿ, ನಾವು ಮುಖ್ಯಮಂತ್ರಿ ಆದ್ರೆ ಇಂತ ಅಲ್ಕ ಕೆಲಸ ಮಾಡಬಹುದು. ಏನ್ ಮುಖ್ಯಮಂತ್ರಿ ಆದ್ರೆ ಏನ್ ಅಲ್ಕ ಕೆಲಸ ಮಾಡ್ಗಳು ಅಂದ್ರೆ ಈ ರಾಜ್ಯದ ತಡ್ರಿ, ಈ ರಾಜ್ಯದ ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಅಗೌರವ ತರುವಂತ, ಚ್ಯುತಿ ತರುವಂತ ಮತ್ತು ಮುಖ್ಯಮಂತ್ರಿಗಳು ಬರೀ ಅಲ್ಕ ಕೆಲಸ ಮಾಡ್ತಾರೆ ಅನ್ನುವಂತ ಮೆಸೇಜ್ ಪಾಸ್ ಮಾಡುವಂತ ಒಳ್ಳೆ ಮಾತು ಮಾತಾಡುವಾಗ್ಲೂ ಮಧ್ಯೆ ನೀವು ನೋಡಿ, ಮುಖ್ಯಮಂತ್ರಿಗಳು ಅಲ್ಕ ಕೆಲಸ ಮಾಡ್ತಾರೆ ಅನ್ನೋದು ಮುಖ್ಯಮಂತ್ರಿಯ ಸ್ಥಾನಕ್ಕೆ ಅಗೌರವ ತರುವಂತಹ ಮಾತು. ದಯವಿಟ್ಟು ಇಂಥ ಮಾತುಗಳನ್ನ ನೀವು ಈ ವೇದಿಕೆಯಲ್ಲಿ ಮಾತಾಡಬೇಡಿ. ದಯವಿಟ್ಟು ತಿಳ್ಕೊಬೇಡಿ. ಇಲ್ಲ ಮಹೇಶ್ ಗೌಡ್ರೆ, ನೀವು ಮಾತಾಡೋ ಫ್ಲೋ ಅಂದ್ರೆ ನಾವು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಬಂದ್ರೆ ಅಲ್ಕ ಕೆಲಸ ಮಾಡ್ತೀವಿ ಅಂತ ನೋಡಿ. ಅದ ಆ ತರದಲ್ಲ, ಅಧಿಕಾರ ಇಟ್ಕೊಂಡು ತಮ್ಮಲ್ಲಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ, ಮುಖ್ಯಮಂತ್ರಿ ಸಂವಿಧಾನಕ್ಕೆ ವಿರುದ್ಧವಾಗಿ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಒಂದು ಪಕ್ಷದ ಜನರನ್ನ ಒತ್ಕೊಂಡು ಹೋಗಿ ಆ ಪಕ್ಷದಲ್ಲಿ ಸೇರ್ಸ್ಕೊಂಡು ಹೋಗಿ ಎಲ್ಲದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಹೊರತು ಮೈತ್ರಿ ಪಕ್ಷ ಇಡೀ ಜೀವನ ಅದೇ ಕೆಲಸ ಮಾಡಿದೆ. ಮೈತ್ರಿ ಪಕ್ಷ ಇಡೀ ಜೀವನಾನೇ ಅದೇ ಮಾಡಿದೆ. ಹಂಗಂತ ನಾವು ಇಲ್ಲಿ ಕುತ್ಕೊಂಡು ಕೆಟ್ಟ ಪದಗಳನ್ನ ಬಳಸದೆ ಮಹೇಶ್ ಗೌಡ್ರೆ, ಇಟ್ಸ್ ಓಕೆ. ಒಂದು ಫ್ಲೋ ಅಲ್ಲಿ ಬಂತು, ಅದ್ರ ಬಗ್ಗೆ ನಾನು ಮಾತಾಡಿಲ್ಲ. ಇದನ್ನ ಸಾಂವಿಧಾನಿಕ ವಿರುದ್ಧವಾಗಿ ಮಾಡೋದನ್ನ ನಾನು ಹಗರಣಗಳು ಈ ಬಗೆಯಲ್ಲಿ ನಾನು ಮಾತಾಡಿದೆ ಹೊರತು ನಾನು ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ನಮ್ಮಷ್ಟು ಗೌರವವನ್ನು ಯಾರು ಕೊಡುವುದಿಲ್ಲ. ಆಯ್ತು. ಈಗ ರಾಧಾ ಮೋಹನ್ ಅಗ್ರವಾಲ್ ನಿಮ್ಮ ಉಸ್ತುವಾರಿ ಅಲ್ಲ ಸರ್? ಹೌದಲ್ಲ ಸರ್? ನಾಳೆ ಏನೋ ಎಲ್ಲರೂ ಕರೆದಿದ್ದಾರಂತೆ ಸರ್. ವಿಶ್ವನಾಥ್ ಅವ್ರನ್ನ ಮತ್ತೆ ಸುಧಾಕರ್ ಅವ್ರನ್ನ, ಸದಾನಂದ ಗೌಡ್ರನ್ನ ಕರೆದಿದಾರೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಇನ್ನೊಬ್ರು ಯಾರಪ್ಪ, ರೇಣುಕಾಚಾರ್ಯ ಅವ್ರನ್ನ ಕರೆದಿದ್ದಾರಂತೆ ಮಾತಾಡ್ಸಕ್ಕೆ. ಪಕ್ಷದ ಆಂತರಿಕ ವಿಚಾರಗಳಲ್ಲಿ ಕೆಲವು ಬಿಗಿ ಮಾಡ್ಬೇಕಾದ್ರೆ ಮಾಡ್ಬೇಕಾಗ್ತದೆ. ಇವಾಗ ಆ ಬಿಗಿ ಮಾಡ್ಬೇಕಾದ್ರೆ ಯಾರ್ಯಾರು ಭಿನ್ನಾಭಿಪ್ರಾಯಗಳಿದ್ದಾವೆ ಅಂತ ಸ್ವಲ್ಪ ಗಮನಕ್ಕೆ ಬಂದಿದೆ ಪಕ್ಷಕ್ಕೂ. ಅವ್ರನ್ನೆಲ್ಲ ಕರೀತಾರೆ, ಮಾತಾಡ್ತಾರೆ, ಏನ್ ನಿಮ್ ಪ್ರಾಬ್ಲಮ್, ಯಾಕೆ ಹಿಂಗ್ ಮಾಡ್ತಿದಾರೆ, ಏನಾಗಿದೆ ನಿಮಗೆ ಅಂತ ಕೇಳೋದು ಅದು ಧರ್ಮ. ಅವರು ಅಲ್ಲ, ಈಗ ಆದ್ರೂ ಕೇಳ್ತಿದಾರಲ್ಲ ಸರ್, ಒಳ್ಳೆ ಬೆಳವಣಿಗೆ, ಅದು ಒಳ್ಳೆ ಬೆಳವಣಿಗೆ ಆಗ್ತದೆ. ಇವತ್ತು ನಮ್ಮ ಸರ್ಕಾರ ನಡೀತಾ ಇರ್ತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಸರ್ಕಾರ ಸ್ವಾಮೀಜಿಗಳು ಮತ್ತು ಜ್ಯೋತಿಷಿಗಳಿಂದ ನಡೀತಾ ಇದೆ. ಇವತ್ತು ಮೂಢನಂಬಿಕೆಗಳ ವಿಧೇಯಕ ಕಾಯ್ದೆನ ತಂದಂತವ್ರು ಯಾರು? ಇದೇ ಇವ್ರದೇ ಪಕ್ಷ, ಇವ್ರದೇ ಅಧಿಕಾರದಲ್ಲಿದ್ದಂತ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಮೂಢನಂಬಿಕೆ ವಿಧೇಯಕ ಕಾಯ್ದೆ ತಂದ್ರೆ ಇವತ್ತು ಎಲ್ಲ ಶಾಸ್ತ್ರಗಳು ಮತ್ತೆ ಜ್ಯೋತಿಷಿಗಳು ಮಾತು ಕೇಳ್ಕೊಂಡೆ ಇವತ್ತು ಅಧಿಕಾರ ನಡೆಸ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಇವತ್ತು ನಾಳೆ ಆಷಾಢ ಬರ್ತದೆ, ಆಷಾಢಕ್ಕೆ ಮುಂಚೆ ಸರ್ಕಾರ ರಚನೆ ಆಗ್ಬೇಕಾಯ್ತು, ನಾವು ನಿರೀಕ್ಷೆ ಮಾಡ್ತಾ ಇದ್ವಿ. ಇವತ್ತು ಆಷಾಢ ಆದ್ರೂ ಇವತ್ತು ಮಾಡಂಗಿಲ್ಲ, ಆ ಶ್ರಾವಣದಲ್ಲಿ ಮಾಡ್ತಾರೆ. ಅಲ್ಲಿವರೆಗೂ ಇನ್ನೊಂದು ತಿಂಗಳು ಕಾಯ್ಬೇಕು ರಾಜ್ಯದ ಜನದ ಅಭಿವೃದ್ಧಿಯನ್ನ ಮತ್ತೆ ಜನಗಳ ಕೆಲಸಗಳನ್ನು ಮಾಡೋದಕ್ಕೆ.